ಜಾಸ್ತಿ ಮಾಡಿದ್ರೂ ಬಿಡಲ್ಲ, ಕಮ್ಮಿ ಮಾಡಿದ್ರೂ ಬಿಡಲ್ಲ. ಕುಡಿಯೋರು ಕುಡಿತಾ ಇರ್ತಾರೆ. ಫ್ರೀ ಜಾಸ್ತಿ ಮಾಡ್ತಾ ಇದ್ದಾರೆ ಜನಗಳಿಗೆ. ಬಸ್ ಫ್ರೀ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಸರ್ಕಾರ ನಡ್ಸೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ? 100 ರೂಪಾಯಿ ಜಾಸ್ತಿ ಮಾಡಲಿ, ನಾವು ಕುಡಿತೀವಿ ಸರ್. 3 ತಿಂಗಳಿಗೂ ರೇಟ್ ಜಾಸ್ತಿ ಮಾಡ್ಕೊಂಡು ಹೋದರೆ ನಾವು ಕೂಲಿ ಕೆಲಸ ಮಾಡೋರು ಹೆಂಗೆ ಕುಡಿಯೋದು? ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಬಸ್ಗೆ ಎಲ್ಲ ಫ್ರೀ ಮಾಡಿಬಿಟ್ಬಿಟ್ಟಿದ್ದಾರೆ ಲೇಡೀಸ್ಗಳಿಗೆಲ್ಲ, ಬಸ್ ಟಿಕೆಟ್ ಅಲ್ಲ. ಅದರಿಂದ ಇದ್ರ ಜಾಸ್ತಿ ಮಾಡಿ ಅದಕ್ಕೆ ಆಗ್ತಾ ಇದ್ದಾರೆ ದುಡ್ಡು. ನಾನು ಏನು ಮಾತಾಡಲ್ಲ. ನಾನು ಸಿದ್ದರಾಮಣ್ಣನೇ. ಇನ್ನು ಅವನು ಸಿದ್ದರಾಮಣ್ಣ DK ಇನ್ನೂ 10 ವರ್ಷ ಅವರೇ CM ಆಗಲಿ. ಮಾಡಲಿ ಬಿಡ್ರಿ, ಕುಡಿಯೋದು ಬಿಡಲ್ಲ. ಬಂಗಾರಪ್ಪನ ಕಾಲ, ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ಬಿಟ್ಟಿಲ್ಲ. ಸಿದ್ದರಾಮಣ್ಣ ನಮ್ಮ ಅಣ್ಣ ಸಿದ್ದರಾಮಣ್ಣ DK ಅಣ್ಣ ಓಕೆ. ಇನ್ನು 100 ರೂಪಾಯಿ 500 ರೂಪಾಯಿಗೆ ಆಗಲಿ, ನಮ್ಮ ಅಣ್ಣನೇ ಕುಡಿತೀನಿ, ಗ್ಯಾರಂಟಿ. ಮಾಡಲಿ ಬಿಡಿ ಸರ್. ಸರ್ಕಾರ ಜಾಸ್ತಿ ಆಯಿತು, ಅಭಿಮಾನ ದೇವ್ರುಗಳು ಜಾಸ್ತಿ ಆಯಿತು. ಮಾಡಲಿ, ಒಳ್ಳೇದಾಗಲಿ. ನನ್ನ ಸಿದ್ದರಾಮಣ್ಣಗೆ ಜೈ, DK ಅಣ್ಣಗೆ ಜೈ. ಮಾಡಲಿ. ಯಾವತ್ತು ನಾವು ಇವತ್ತು ಅವ್ರಿಗೆ ಓಟ್ ಹಾಕೋದು, ನಮ್ಮ ಸಿದ್ದರಾಮಣ್ಣಗೆ DK ಅಣ್ಣಗೆ ಓಟ್ ಹಾಕೋದು. ಅವರು ಇವತ್ತು ಲಕ್ಷ ಮಾಡಲಿ, 100 ರೂಪಾಯಿ ಜಾಸ್ತಿ ಮಾಡಲಿ, ನಾವು ಕುಡಿತೀವಿ ಸರ್. ಇಲ್ಲ ಸರ್, ಅವೆಲ್ಲ ಏನಿಲ್ಲ ಸರ್. ಆ ಥರ ಪಾಪ ಯಪ್ಪ ದೇವತ ಮನುಷ್ಯ ಸರ್. ದೇವತ ಮನುಷ್ಯ. ಅವ್ರು ಕುಡಿಯಲ್ಲ ಸರ್. ಸಿದ್ದರಾಮಣ್ಣ ಒಂದು ಹ್ಯಾಬಿಟ್ ಇಲ್ಲ, DK ಅಣ್ಣಂಗೆ ಒಂದು ಹ್ಯಾಬಿಟ್ ಇಲ್ಲ, ಏನು ಹ್ಯಾಬಿಟ್ ಇಲ್ಲ, ಗ್ಯಾರಂಟಿ. ಸುರೇಶ್ ಅವ್ರಿಗೆ ಇನ್ನೂ ಹ್ಯಾಬಿಟ್ ಇಲ್ಲ ಸರ್. ಸುರೇಶ್ ಅವ್ರಿಗೆ DK ತಮ್ಮನಿಗೆ, ಸುರೇಶ್ ಅಣ್ಣನಿಗೆ ಅವರ ಕೆಟ್ಟ ಬುದ್ಧಿ ಇಲ್ಲ ಸರ್. ಜನ ಹೇಳ್ತಾರೆ ಅವ್ನು ಕೊಡಿತಾನೆ ಇವನು ಕೊಡಿತಾನೆ, ಅವೆಲ್ಲ ಏನಿಲ್ಲ ಸರ್. ಇನ್ನು ನೆಕ್ಸ್ಟು ಅವರೇ CM ಆಗಬೇಕು. ನಾನು ಓಟ್ ಹಾಕ್ತಾ ಇದ್ದೀನಿ. ನಮ್ಮ ಅಣ್ಣ ಸರ್ ಅವರಲ್ಲ. ಆಗಲಿ ಬಿಡಿ ಸರ್, ಒಳ್ಳೇದಾಗಲಿ. ನಿಮಗೂ ಒಳ್ಳೇದಾಗಲಿ ಸರ್, ನಿಮಗೂ ಒಳ್ಳೇದಾಗಲಿ. ನಮ್ಮ ಅಣ್ಣ DK ಅಣ್ಣ, ಸಿದ್ದರಾಮಣ್ಣ, ಸುರೇಶ್ ಅಣ್ಣ ಒಳ್ಳೇದಾಗಲಿ ಬಿಡಿ. ನಾನು ಯಾವತ್ತು ಕಾಡ್ಕೆ ಸ್ಟಾಪ ಹೇಳಿ. ಜನಕ್ಕೆ ಫುಲ್ ಕಷ್ಟ ಕೊಡ್ತಾ ಇದ್ದಾರೆ. 3 ತಿಂಗಳಿಗೂ ರೇಟ್ ಜಾಸ್ತಿ ಮಾಡ್ಕೊಂಡು ಹೋದರೆ ನಾವು ಕೂಲಿ ಕೆಲಸ ಮಾಡೋರು ಹೆಂಗೆ ಕುಡಿಯೋದು? ರೇಟ್ ಜಾಸ್ತಿ ಮಾಡೋದು ಕಮ್ಮಿ ಮಾಡಬೇಕು, ಅದು ನಮ್ಮ ಅನಿಸಿಕೆ. ಕುಡಿಯೋದಂತೂ ಬಿಡೋಕ್ಕಾಗಲ್ಲ, ಕಲ್ತ ಮೇಲೆ ಕುಡಿಲೇಬೇಕು. ರೇಟ್ ಜಾಸ್ತಿ ಮಾಡ್ತಾಯಿದ್ರೆ ಹೆಂಗೆ ಎಲ್ಲ ತಂದು ಗೌರ್ಮೆಂಟ್ಗೆ ಸುರಿಬೇಕು. ಇಲ್ಲಿ ಖರ್ಚು ಮಾಡಿದ್ರೂ ಅದು ಗೌರ್ಮೆಂಟ್ ಲೆಕ್ಕಕ್ಕೆ ಹೋಗ್ತಾ ಇರ್ತದೆ. ಜಾಸ್ತಿ ಮಾಡ್ತಾಯಿದ್ರೆ ಕಮ್ಮಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಏಕದಮ್ BP ಎಲ್ಲ ಜಾಸ್ತಿ BP ಕೊಟ್ಟರು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅವೆಲ್ಲ ಕಮ್ಮಿ ಮಾಡಬೇಕು. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಬಸ್ಗೆ ಎಲ್ಲ ಫ್ರೀ ಮಾಡಿಬಿಟ್ಬಿಟ್ಟಿದ್ದಾರೆ ಲೇಡೀಸ್ಗಳಿಗೆಲ್ಲ, ಬಸ್ ಟಿಕೆಟ್ ಅಲ್ಲ. ಅದರಿಂದ ಇದ್ರ ಜಾಸ್ತಿ ಮಾಡಿ ಅದಕ್ಕೆ ಹಾಕ್ತಾ ಇದ್ದಾರೆ ಅನ್ನೋ ದುಡ್ಡು. ಅದೇ ನಮ್ಮ ಅನಿಸಿಕೆ. ಜಾಸ್ತಿ ಆದರೂ ಕುಡಿತಾ ಇರ್ತೀವಿ, ಕಷ್ಟಪಡೋ ದುಡ್ಡೆಲ್ಲ ಇಲ್ಲೇ ಕಟ್ಟಬೇಕಾಗ್ತದೆ ಅಷ್ಟೇ. ಬಿಡೋಕ್ಕಾಗಲ್ವಲ್ಲ, ಮೈಂಡು ಆ ಥರ ಸೆಟ್ ಆಗಿಬಿಟ್ಟಿರ್ತದೆ. ಹೌದು, ಕುಡಿಯೋದೇ ಅಲ್ವಾ, ಬರ್ತಾರೆ ಅಂತ ಕುಡಿತಾರೆ ಅಂತ ರೇಟ್ ಜಾಸ್ತಿ ಮಾಡ್ತಾ ಇರ್ತಾರೆ. ಡೀಸೆಲ್ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಗಾಡಿ ಟೋಲ್ದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಾವು ಗಾಡಿ ಡ್ರೈವರು, ಟೋಲ್ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಸೆಂಟ್ರಲ್ಲು ಮತ್ತು ಸ್ಟೇಟು ಎಲ್ಲನೂ. ಅದರಿಂದ ಎಲ್ಲನೂ ಕಮ್ಮಿ ಮಾಡಬೇಕು. ಈಗ ಬಸ್ ಬೇಕಾ ಫ್ರೀ ಇರೋದು ಅದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನಾರ್ಮಲಾಗೆ ಮಾಡಿಬಿಡಿ. ಲೇಡೀಸ್ಗೂ ಟಿಕೆಟ್ ತಗೊಳ್ಳಿ. ಫ್ರೀ ಇದೆ ಅಂತ ಎಲ್ಲ ಲೇಡೀಸೇ ತುಂಬ್ಕೊತಾ ಇದ್ದಾರೆ. ಹಿಂದೆ ಸೀಟಿಗೆ ಬಂದು ಕೂತ್ಕೊಂಡ್ಬಿಡ್ತಾರೆ, ಗಂಡಸರು ಕೂತ್ಕೊಳ್ಳೋ ಸೀಟಲ್ಲೂ ಬಂದು ಕೂತ್ಕೊಂಡ್ಬಿಡ್ತಾರೆ ಲೇಡೀಸ್ಗಳು, ಎದ್ದೊಳೋದೇ ಇಲ್ಲ. ಅದೇ ನಾವು ಮುಂದೆ ಹೋಗಿ ಕೂತ್ಕೊಂಡ್ರೆ ನಮಗೆ ಫೈನ್ ಹಾಕ್ತಾರೆ ಅಂತ ಹೇಳ್ತಾರೆ. ಆ ಥರ ಮಾಡಿ ಇದ್ರ ಎಣ್ಣೆ ರೇಟ್ ಕಮ್ಮಿ ಆಗಬೇಕು, ಮತ್ತು ಡೀಸೆಲ್ ರೇಟ್ ಕಮ್ಮಿ ಆಗಬೇಕು, ಪೆಟ್ರೋಲ್ ರೇಟ್ ಕಮ್ಮಿ ಆಗಬೇಕು, ಟೋಲ್ ರೇಟ್ಗಳು ಕಮ್ಮಿ ಆಗಬೇಕು. ನೋಡಿ ನಮ್ಮದು ಕ್ವಾರ್ಟ್ರೆಲ್ಲ ಕುಡಿತಾ ಇದ್ದೀವಿ.
ಇಲ್ಲ ಅಂತ ಹೇಳಿ ಸಂತೋಷ ನಮಗೆ ಮಾಡಲಿ ಸರ್. ನಾನು ಇನ್ನೂ 30-40 ಮಾಡಿ ಸರ್, ಸಂತೋಷ ನಮಗೆ. ಯಾಕೆ ಪರವಾಗಿಲ್ಲ, ಕುಡಿಯೋರು ಯಾವಾಗ ಒಂದ್ಸಲಿ ಕುಡಿತೀವಿ. ಕುಡಿಯೋರಿಗೆ ಹೇಳ್ರಿ, ಅವ್ರಿಗೆ ಕುಡಿಯೋರು ಕೇಳಿದ್ರೆ ಅವ್ರು ಹೇಳ್ತಾರೆ ಕಮ್ಮಿ ಮಾಡಿ ಅಂತ. ನಾವೇನು ಕಮ್ಮಿ ಮಾಡಿ ಅಂತ ಹೇಳ್ತಾರಲ್ಲ, ಇನ್ನೂ 10 ರೂಪಾಯಿ ಜಾಸ್ತಿ ಮಾಡಿ ಯಾವಾಗ ಒಂದ್ಸಲಿ ಕುಡಿತಾ ಇದ್ದೀವಿ ನಾವು. ನಮ್ಗೆ ಸಂತೋಷ. ಫಸ್ಟ್ ನಿಮಗೆ ಡಿಪಾರ್ಟ್ಮೆಂಟ್ ಕುಡಿಯೋಲ್ಲ ಯಾರನ್ನೂ ಇದು ಮಾಡಿರಿ, ಕಂಟ್ರೋಲ್ ಮಾಡಿರಿ ಅವ್ರನ್ನ. ನಮ್ಮ ಯಾಕೆ ಕೇಳ್ತೀರಾ? ಹಾಗೆ ಇದ್ರ ಉದ್ದೇಶ ಏನು? ಎಣ್ಣೆ ಕೂಡ ಬಿಡ್ತಾರೆ ಅಂತನಾ? ಜಾಸ್ತಿ ಮಾಡಿದ್ರೂ ಬಿಡಲ್ಲ, ಕಮ್ಮಿ ಮಾಡಿದ್ರೂ ಬಿಡಲ್ಲ. ಕುಡಿಯೋರು ಕುಡಿತಾ ಇರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಕುಡಿತಾ ಇದ್ದಾರೆ. ಅದು ನಾವು ಏನು ಮಾಡೋಕ್ಕಾಗಲ್ಲ. ಅದೇ ಅಡ್ವಾಂಟೇಜಾ ಖಂಡಿತಾಗೆ ಸರ್ಕಾರಕ್ಕೆ? ಹೌದು. ಅದರಿಂದ ದುಡ್ಡು ಬರುತ್ತೆ ಅಂತೇಳಿ. ದುಡ್ಡು ಬರುತ್ತೆ ಅಂತ ಇಲ್ಲ, ದುಡ್ಡು ಅವರು ಫ್ರೀ ಜಾಸ್ತಿ ಮಾಡ್ತಾ ಇದ್ದಾರೆ ಜನಗಳಿಗೆ. ಬಸ್ಸು ಫ್ರೀ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಸರ್ಕಾರ ನಡ್ಸೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಇದರಲ್ಲೇ ಮಾಡಬೇಕು, ಇದರಲ್ಲೇ ಕೊಡಬೇಕು, ಇದರಲ್ಲೇ ತೆಗಿಬೇಕೆಲ್ಲ. ಹೌದು, ಓಕೆ ಇದೆ ಹಂಗಾರೆ? ಓಕೆ ಆಗಿದೆ, ನಮಗೂ ಓಕೆ ಆಗಿದೆ. ನಾವೇನು ಕುಡಿಯೋರಲ್ಲ, ಯಾವಾಗ ಒಂದ್ಸಲಿ ಕುಡಿಯೋರು ನಾವು. ಇನ್ನು ಬರ್ತಾ ಜಾಸ್ತಿ ಕುಡಿತಾ ಇರ್ತಾರೆ ಜನಗಳು. ಕಮ್ಮಿ ರೇಟ್ ಇದೆ, ಜಾಸ್ತಿ ಕುಡಿತಾರೆ ಅಂತೀರಾ? ಕಮ್ಮಿ ರೇಟನ್ನು ಕುಡಿತಾರೆ, ಜಾಸ್ತಿ ರೇಟಾದ್ರು ಕುಡಿತಾರೆ. ಈಗ 20 ರೂಪಾಯಿ ಆಗಿದೆ, 30 ಆಗಿದೆಯಾ? 20 ಆಗಿದೆಯಾ? ಇನ್ನು 30-50 ಆದ್ರೂ ಕುಡಿತಾರೆ. ಜಾಸ್ತಿ ಕುಡಿತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಬಿಡಲ್ಲ, ಯಾರೂ ಬಿಡಲ್ಲ. ಖಂಡಿತ. ಯಾಕೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ? ಏನು ಫ್ರೀ ಭಾಗ್ಯಗಳಿಂದ? ಫ್ರೀ ಬಗ್ಗೆ ಜಾಸ್ತಿ ಮಾಡ್ತಾ ಇರೋದು. ಅವರು ಏನು ಮಾಡೋಕ್ಕಾಗಲ್ಲ. ಬಸ್ ಫ್ರೀ, ಕರೆಂಟ್ ಫ್ರೀ ಎಲ್ಲ ಫ್ರೀ ಇದೆ ಅಲ್ವಾ, ಅದರಿಂದ ಜಾಸ್ತಿ ಮಾಡ್ತಾ ಇರೋದು. ಅದಕ್ಕೆ ಎಣ್ಣೆ ಮೇಲೆ ತೊಗೊಳೋದು. ಹೌದು, ಎಣ್ಣೆ ಮೇಲೆ ಎಲ್ಲ ತರಕಾರಿ ಗಿರಿ ಅಕ್ಕಿಗೆ ಎಲ್ಲ ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಒಂದು ಚಿಲ್ಲರೆ ಐಟಮ್ ತೊಗೊಳಕ್ಕಾಗ್ತಾ ಇಲ್ಲ, ಜಾಸ್ತಿ ರೇಟ್ ಆಗಿದೆ.